ಹೆಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌರಿ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲಿಯೂ ಸ್ಕಿಪ್ ಮಾಡದೇನೆ ಕೊನೆ ತನಕ ನೋಡಿ. ಬನ್ನಿ ಸ್ನೇಹಿತರೆ, ಇವರ ಪರಿಚಯ ಮಾಡಿಕೊಳ್ಳೋಣ. ಇವರ ಹೆಸರು ಹರ್ಷಿನಿ. ಇವರ ಊರು ಕೊಪ್ಪಳ. ಇವರ ವಯಸ್ಸು ಬಂದು 35 ವರ್ಷ ಆಗಿದೆ ಅಂತ ಹೇಳ್ತಾರೆ. ತೂತು ಚೆನ್ನಾಗಿ ಇದೆ, ಆದರೆ ಸುಖ ಇಲ್ಲ. ಗಂಡನ ಹೆಸರು ಶಂಕರ್. ಕೆಲಸ ಮನೇಲೇ ಇರೋದು, ಅಂದರೆ ಹೌಸ್ ವೈಫ್. ಆಸ್ತಿ ಸರ್ಕಾರಿ ನೌಕರಿ ಇದೆ, ಅಂದರೆ ಅವ್ರ ಗಂಡನಿಗೆ ಸರ್ಕಾರಿ ನೌಕರಿ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಅವಕಾಶ ದಿನಕ್ಕೆ 2 ಸಾರಿ. ಅನುಭವ 2 ಜೊತೆ ಮಾತ್ರ. ಸ್ನೇಹಿತರೆ, ಇದು ಇಷ್ಟು ಹರ್ಷಿನಿ ಅವರು ಅವರಿಗೆ ಸಂಬಂಧಪಟ್ಟ ಬಯೋಡೇಟಾವನ್ನ ನಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ. ಹರ್ಷಿನಿ ಅವರು ಜೀವನದಲ್ಲಿ ಅನುಭವಿಸಿದ ಕಷ್ಟಗಳ ಬಗ್ಗೆ ಹೇಳ್ಕೊಂಡಿದ್ದಾರೆ. ಏನು ಅಂತ ನೋಡೋಣ ಬನ್ನಿ. ಸರ್ಕಾರಿ ನೌಕರಿ ಆಸೆಗೆ ಕುಡುಕನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ನನ್ನ ಮದುವೆಯಾಗಿ 10 ವರ್ಷಗಳು ಕಳೆದವು, ಸುಖಾನೇ ಇಲ್ಲ. ಅವರಿಗೆ ಕುಡಿತದ ಚಟ ಇದೆ. ಬೆಳಿಗ್ಗೆಯಿಂದ ಶುರು ಮಾಡ್ತಾರೆ. ಹೊಸ ಹೆಂಗಸರ ಸಹವಾಸ ಬೇಕು. ಒಂದು ಮಗು ಆಗಿದೆ, ಆದರೆ ನನ್ನ ಮೇಲೆ ಇನ್ನೂ ಪ್ರೀತಿ ಇಲ್ಲ. ಮಕ್ಕಳು ಬೇಡ ಅಂತ ದಿನ ಕಾಂಡಂ ತಂದು ಮಾಡುತ್ತಾರೆ. ಸುಖಾನೇ ಸಿಗುತ್ತಿಲ್ಲ. ಹಾಕಬೇಡಿ ಅಂದರೆ ನಾಯಿಗೆ ಕೇಯ್ದಂಗೆ ಕೇಯ್ತಾನೆ. ಅಂದರೆ ಗಂಡನಿಗೆ ಸರ್ಕಾರಿ ನೌಕರಿ ಇದೆ, ಆದರೆ ಏನು ಸುಖ ಇಲ್ಲ. ಹೊರಗಡೆ ಹೆಂಗಸರ ಸಹವಾಸನೂ ಮಾಡ್ತಾನೆ. ವಿಪರೀತ ಕುಡಿದು ಚಟಕ್ಕೆ ಬಲಿಯಾಗಿದ್ದಾನೆ. ಒಂದು ಮಗು ಇದೆ, ಇನ್ನೊಂದು ಮಗು ಬೇಡ ಅಂತ ಕಾಂಡಂ ಬಳಸ್ತಾನೆ. ಬೇಡ ಅಂದರೆ ನಾಯಿ ಥರ ಕೇಯ್ತಾನೆ. ಇದು ಇಷ್ಟು ಇವರ ಕಷ್ಟದ ದಿನಗಳ ಬಗ್ಗೆ ಮಾಹಿತಿಯನ್ನ ನಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ. ಹರ್ಷಿನಿ ಅವರು ಹೇಳಿದ್ದಾರೆ, ಗಂಡಿನಲ್ಲಿ ಇರಬೇಕಾದ ಗುಣಗಳ ಬಗ್ಗೆ ಯಾವುವು ಅಂತ ನೋಡೋಣ ಬನ್ನಿ. ವಯಸ್ಸಿನ ಬಗ್ಗೆ ಏನೂ ಚಿಂತೆ ಮಾಡಬೇಡಿ. ಇಬ್ಬರ ಮಧ್ಯೆ ಪ್ರೀತಿ ಇದ್ದರೆ ಸಾಕು, ವಯಸ್ಸಿನ ಅಡ್ಡಿ ಆಗಲ್ಲ. ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಳ್ಳೋಣ. ಇಷ್ಟ ಆದರೆ ಮಾತ್ರ ಸೇರಿ ಸುಖ ಪಡೆಯೋಣ. ಗಂಡ ಡ್ಯೂಟಿಗೆ ಹೋದಾಗ ಮಾತ್ರ ಕರೆ ಮಾಡಿ. ಬೈಕ್ ಇದ್ದರೆ ಒಳ್ಳೆಯದು, ಬಂದು ಹೋಗೋಕ್ಕೆ ಸುಲಭ ಆಗುತ್ತೆ, ಮತ್ತೆ ಸಮಯನೂ ಉಳಿಯುತ್ತೆ. ಕುಡಿತ, ಗುಟ್ಕ, ಜೂಜು ಯಾವುದೇ ಚಟ ಇರಬಾರ್ದು. ನನ್ನನ್ನು ಕೇಯುವಾಗ ಕಾಂಡಂ ಬಳಸಬಾರದು. ಈ ಎಲ್ಲ ಕಂಡೀಷನ್ಗಳು ಓಕೆ ಅಂದರೆ ಮಾತ್ರ ನನಗೆ ಕರೆ ಮಾಡಿ, ಇಲ್ಲ ಅಂದರೆ ನಿಮಗೆ ಬಾಯ್ ಬಾಯ್. ಸ್ನೇಹಿತರೆ, ಇದು ಇಷ್ಟು ಹುಡುಗನಲ್ಲಿ ಇರಬೇಕಾದ ಗುಣಗಳ ಬಗ್ಗೆ ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ನಿಮ್ಮಲ್ಲಿ ಯಾರಿಗಾದರೂ ಈ ಕಂಡೀಷನ್ಗಳು ಓಕೆ ಆದರೆ ಕಮೆಂಟ್ ಮಾಡಿ, ಅವರ ಜೊತೆ ನೇರವಾಗಿ ಮಾತನಾಡಬಹುದು. ಹರ್ಷಿನಿಯವರ ಆಸ್ತಿಯ ವಿವರ ನೋಡೋಣ ಬನ್ನಿ. ಸ್ವಂತ ಊರಿನಲ್ಲಿ 3 BHK ಮನೆ ಇದೆ. 20 ಎಕರೆ ಜಮೀನ್ ಇದೆ. 6 ಸೈಟ್ಗಳಿವೆ. ಒಂದು ಬೈಕ್ ಇದೆ, ಒಂದು ಕಾರ್ ಇದೆ. ಸ್ನೇಹಿತರೆ, ಇದು ಇಷ್ಟು ಹರ್ಷಿನಿಯವರ ಫುಲ್ ಬಯೋಡೇಟಾವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು, ಯಾರೆಲ್ಲ ಹೊಸದಾಗಿ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ದಿನ ಹೊಸ ಪ್ರೊಫೈಲ್ಗಳು ಬರ್ತವೆ, ಅದರಲ್ಲಿ ಒಂದನ್ನಾದರೂ ನೀವು ಸೆಟ್ ಮಾಡ್ಕೊಳ್ಬಹುದು. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.